ಪಂಚರಾಜ್ಯಗಳ ಚುನಾವಣೆ ಒಂದು ಕಡೆ ಆದರೆ ನಾಳೆ ಮಹಾ ತೀರ್ಪು ಹೊರಬೀಳಲಿದೆ. ಮತೋತ್ಸವದ ಅಂತಿಮ ಘಟ್ಟದಲ್ಲಿ ಪಂಚರಾಜ್ಯಗಳು ಕಾತುರದಿಂದ ಕಾಯ್ತಾ ಇರುವಂತಹ ಪರಿಸ್ಥಿತಿ. ಒಂದು ಕಡೆ ನಾಳೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಮಹಾ ತೀರ್ಪಿಗೆ ಕೆಲವೇ ಗಂಟೆ ಬಾಕಿ ಉಳಿದಿದೆ. ಅಭ್ಯರ್ಥಿಗಳಲ್ಲಿ ಈಗ ಕಾತರ ಕೂಡ ಹೆಚ್ಚಾಗ್ಬಿಟ್ಟಿದೆ. ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರವಾಗಿದೆ 824 ಅಭ್ಯರ್ಥಿಗಳ ಭವಿಷ್ಯ. ನಾಳೆ ಗೊತ್ತಾಗುತ್ತೆ ಅಭ್ಯರ್ಥಿಗಳ ಭವಿಷ್ಯ. ಮತದಾರ ಪ್ರಭುಗಳು ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿಯಲ್ಲೂ ಮತ ಎಣಿಕೆಗೆ ತಯಾರಿ ಕೂಡ ನಡೆದಿದೆ. ನೋಡಿ, ಪಂಚರಾಜ್ಯಗಳ ಚುನಾವಣೆ ಎಲ್ಲರ ಚಿತ್ತ ರಿಸಲ್ಟ್ನತ್ತ ಅನ್ನುವ ಹಾಗೆ ಎಲ್ಲರೂ ಕೂಡ ಬಕ್ಕ ಪಕ್ಷಿಗಳಂತೆ ಕಾತುರದಿಂದ ಕಾಯ್ತಿದ್ದಾರೆ. ನಾಳೆ ಮಹಾ ತೀರ್ಪು ಹೊರಬೀಳುತ್ತೆ. ಏನಾಗುತ್ತೆ ಅಭ್ಯರ್ಥಿಗಳ ಭವಿಷ್ಯ? ಮತದಾರ ಪ್ರಭು ಯಾರನ್ನ ಗೆದ್ದು ಬೀಗಿಸ್ತಾರೆ? ಈಗ ಮತೋತ್ಸವದ ಅಂತಿಮ ಘಟ್ಟದಲ್ಲಿ ಪಂಚ ರಾಜ್ಯಗಳು ವೇಟ್ ಮಾಡ್ತಾ ಇದ್ದಾರೆ. ನಾಳೆ ಯಾವಾಗ ಆಗುತ್ತೋ ಅಂತ ಹೇಳಿ ಕೆಲವೇ ಗಂಟೆ ಬಾಕಿ ಇರುವಂಥದ್ದು. ಹಾಗಾಗಿ ಅಭ್ಯರ್ಥಿಗಳಲ್ಲಿ ಈಗ ಕ್ಯೂರಿಯಾಸಿಟಿ ಕೂಡ ಹೆಚ್ಚಾಗ್ತಾ ಇದೆ. ನಾಳೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ರಕಟಗೊಳ್ಳಲಿದೆ. ನಾಳೆ ಬೆಳಗ್ಗೆಯಿಂದಲೇ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳುತ್ತಿದ್ದಾರೆ. ಮಹಾ ತೀರ್ಪಿಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಹೀಗಾಗಿ ಎಲ್ಲ ಅಭ್ಯರ್ಥಿಗಳು ಆ ಕಾತುರದಿಂದ ಕಾಯ್ತಾ ಇದ್ದಾರೆ. ನಮ್ಮ ಭವಿಷ್ಯ ಏನಾಗಬಹುದು ನಾಳೆ? ಸ್ಟ್ರಾಂಗ್ ರೂಮ್ ನಲ್ಲಿ ಅವರ ಭವಿಷ್ಯ ಭದ್ರವಾಗಿ ಅಡಗಿದೆ. 824 ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿ ಅಡಗಿರುವಂಥದ್ದು ನಿಜಕ್ಕೂ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿಯಲ್ಲೂ ಮತ ಎಣಿಕೆಗೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮರು ಮತದಾನದ ವೇಳೆಯೂ ಕೂಡ ಘರ್ಷಣೆ ಆಗಿದೆ. ಗದ್ದಲ, ಗಲಾಟೆ. ಈ ಪಾಲ್ತಾದಲ್ಲಿ ಮರು ಮತದಾನ ಆಗಬೇಕು ಅಂತ ಹೇಳಿ ನಿನ್ನೆ ಮರು ಮತದಾನದ ವೇಳೆಯೂ ನಡೆದಿದ್ದಂತಹ ಗಲಾಟೆ. ಹೀಗಾಗಿ ಮಗ್ರಹತ್ನ ಪಾಲ್ತಾದಲ್ಲಿ ಮರು ಮತದಾನಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಮೇ 21ರಂದು ಮರು ಮತದಾನಕ್ಕೆ ಈಗಾಗಲೇ ಚುನಾವಣಾ ಆಯೋಗ ಕೂಡ ನಿರ್ಧರಿಸಿದೆ. ಆಯ್ತು ಮಾಡೋಣ ಮೇ 21ಕ್ಕೆ ಅಂತ ಹೇಳಿ. ಮೇ 21ರಂದು ಮರು ಮತದಾನ ಆಗುತ್ತೆ. ಮೇ 24ಕ್ಕೆ ಫಲಿತಾಂಶ ಹೊರಬೀಳುತ್ತೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಈ ಮತದಾನ ಆಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅವಘಡಗಳು, ಅನಾಹುತಗಳು, ಗದ್ದಲ, ಕೋಲಾಹಲ ಕೂಡ ಆಗಿತ್ತು. ಸಂದರ್ಭದಲ್ಲಿ ಪೊಲೀಸರು ಕೂಡ ಮಧ್ಯ ಪ್ರವೇಶಿಸಿ ಅಲ್ಲಿರುವಂತಹ ಕಾರ್ಯಕರ್ತರನ್ನ ಚದುರಿಸುವಂತಹ ಕೆಲಸ ಕೂಡ ಮಾಡಿದ್ರು. ಆದ್ರೆ ಸರಿಯಾದಂತಹ ವೋಟಿಂಗ್ ಆಗ್ಲಿಲ್ಲ, ಮತದಾನ ಆಗ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈಗ ಮತ್ತೆ ಮರು ಮತದಾನ ಆಗ್ಲೇಬೇಕು ಅಂತ ಹೇಳಿ ಅಲ್ಲಿರುವಂತಹ ಜನರು ಬಿಗಿಪಟ್ಟನ್ನ ಹಿಡಿದಿದ್ದು. ಅದೇ ರೀತಿಯಾಗಿ ಮೇ 21ರಂದು ಮರು ಮತದಾನ ಆಗತ್ತೆ. ಮೇ 24ರಂದು ಫಲಿತಾಂಶ ಹೊರಬೀಳುತ್ತೆ. ಸೊ ಹಾಗಾಗಿ ನಾಳೆ 5 ರಾಜ್ಯಗಳ ಫಲಿತಾಂಶ ಏನಾಗುತ್ತೆ, ಯಾರ್ಯಾರು ಗೆದ್ದು ಬೀಗ್ತಾರೆ, ಯಾರಿಗೆ ಹಿನ್ನಡೆ ಆಗುತ್ತೆ, ಯಾರಿಗೆ ಮುನ್ನಡೆ ಆಗುತ್ತೆ ಅನ್ನೋದೇ ನಿಜಕ್ಕೂ ಈಗ ತೀವ್ರ ಕುತೂಹಲ ಕೆಡ ಮಾಡಿಕೊಡ್ತಾ ಇರುವಂತಹ ಸಂಗತಿ.